ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಅಪ್ಪ ಹೇಗಿದ್ರು ಹೇಗೆ ಆಡ್ತಾ ಇದ್ರು ಅಂತ ನಿನಗೆ ಗೊತ್ತಲ್ವಮ್ಮ. ಮತ್ತೆ ಮತ್ತೆ ಸಂದಿನ ವಿಷಯ ಎತ್ತಿ ಮನೇಲಿ ರಾಧಾಂತ ಮಾಡಬೇಡ ನೀನು ಪ್ಲೀಸ್. ಇದಕ್ಕೂ ಮೇಲೆ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ. ಅಣ್ಣ ಬಾ ಊಟ ಮಾಡೋಣ. ರೀ ಏನ್ರಿ ಇದು? ನೀವು ನೋಡಿದ್ರೆ ಗೇಟ್ ನೋಡ್ತಾ ಗರ ಬಡ್ದವ್ರ ತರ ಕೂತಿದ್ದೀರಾ. ನನ್ನ ಮಗ ನೋಡಿದ್ರೆ ಬಾರ ಸುಟ್ ಬೇಕಿನ ತರ ಇತ್ತಿಂದ ಓಡಾಡ್ತಿದ್ದಾರೆ. ಏನ್ ನಡೀತಿದೆ ಇಲ್ಲಿ? ನಿಧಾನಲ್ಲ, ನನ್ನ ಮಗನ ಕಳ್ಳನ ಮಗ ಕಣೆ ಅವನು. ನನಗೇನ್ ಹೇಳ್ತಾನೆ ಗೊತ್ತಾ? ಏನಂದ? ಹೋಗಿ ಕುಕ್ಕುಸ್ಕೊಳ್ರಿ, ಗೇಟ್ ಕಡೆ ನೋಡ್ತಾ ಇರಿ, ಅವ್ನ್ ಶಂಕರ ಬರ್ತಾನಂತೆ, ನಾನು ಇವನಿಗೆ ಸಿಗ್ನಲ್ ಕೊಡ್ಬೇಕಂತ ಆರ್ಡರ್ ಮಾಡ್ತಾನೆ ಕಡೆ ನನ್ಗಂತ. ನಾನು ಹೇಳಿದ್ದಲ್ಲ ಕರೆಕ್ಟಾಗಿ ನಾಪ್ಕ ತಾನೆ. ಚೆನ್ನಾಗಿ ಆಕ್ಟ್ ಮಾಡಬೇಕು. ಓಕೆ, ನಮಸ್ಕಾರ. ಚೆನ್ನಾಗಿದ್ದೀರಾ? ಮತ್ತೆ ಮನೆ ಕಡೆ ಎಲ್ಲ ಆರೋಗ್ಯ ಅಲ್ಲ? ನಿಮ್ಮ ತಾಯಿ ಪ್ರಶ್ನೆ ಎಲ್ಲ ಕರೆಕ್ಟಾಗಿ ಆಯ್ತು? ಇವಾಗ ತುಂಬಾ ಬ್ಯುಸಿ ಆಗಿರುವಂತಿದೆ, ನಾನು ಆಮೇಲೆ ಬರ್ತೀನಿ. ಸುಂದರ್. ಓಹ್ ಶಂಕರ್, ನಮಸ್ತೆ. ನಮಸ್ತೆ ಸುಂದರ್. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ತುಂಬಾ ಬ್ಯುಸಿ ಆಗಿರುವಾಗಿದೆ, ನಾನು ಆಮೇಲೆ ಬರ್ತೀನಿ. ಹಾಗೇನೂ ಇಲ್ಲ, 5 ನಿಮಿಷ ಮಾತಾಡ್ಸಿ ಕಳಿಸ್ತೀನಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಅಣ್ಣ, ನೀವು ಸಮಯಕ್ಕೆ ಸರಿಯಾಗಿ ಆಪ್ರೇಷನ್ಗೆ ದುಡ್ಡು ಕೊಟ್ಟು ನಮ್ಮ ತಾಯಿನ ಉಳಿಸ್ಕೊಟ್ರಿ. ಇನ್ಮೇಲಿಂದ ನಿಮ್ಮ ಹೆಸರಲ್ಲಿ ನಮ್ಮ ಮನೆ ದೀಪ ಹಚ್ತೀನಿ ಅಣ್ಣ. ದಯಮಾಡಿ ಈ ಕಿರುಕಾಣಿಕೆನ ಸ್ವೀಕರಿಸ್ಬೇಕಣ್ಣ. ಏನಿದು? ನನ್ನ ಏನು ಅಂತ ತಿಳ್ಕೊಂಡಿದ್ದೀರಾ ನೀವು? ಏನೋ ಪಾಪ ಕಷ್ಟದಲ್ಲಿದ್ದೀರಾ, ಪಾಪ ಸಹಾಯ ಮಾಡೋಣ ಅಂತ ಕೆಲಸ ಕೊಡಿಸ್ದೆ, ಅದಕ್ಕೆ ನನಗೆ ಲಂಚ ಕೊಡೋದಾ? ನೀವು ಹೀಗೆ ಲಂಚ ಕೊಟ್ಟೆ ನಮ್ಮ ದೇಶ ಹಾಳಾಗಿರೋದು. ನಿಮ್ಗೇನಾದ್ರು ಕೊಡಬೇಕು ಅಂತಂತಿದ್ರೆ ಬಡ ಮಕ್ಕಳಿಗೆ ದಾನ ಮಾಡಿ ಪುಣ್ಯ ಕಟ್ಕೋತೀರಾ. ಒಳ್ಳೆ ಇಟ್ಕೊಳ್ಳಿದ್ದೀನ, ಇಟ್ಕೊಳ್ಳಿಪ್ಪ. ನೀವಿನ್ ಹೊರಡಿ. ತುಂಬ ಉಪಕಾರ ಆಯ್ತಣ್ಣ. ನಮಸ್ಕಾರ. ಏನಪ್ಪ ಇದೆಲ್ಲ? ನನಗೆ ಹೊಗಳಿಕೆ ಎಲ್ಲ ಇಷ್ಟ ಆಗೋದಿಲ್ಲ. ಹೊರಡಿ. ಬರ್ತೀನಣ್ಣ. ಓ ರಘು, ಹೇಳಿ. ಸರ್, ನಾನು ನಮ್ಮ ಫ್ರೆಂಡ್ ಇಬ್ಬರು ಸೇರಿ ಪಾರ್ಟ್ನರ್ಶಿಪ್ಪಿಂದ ಒಂದು ಸ್ಕೂಲ್ ನಡೆಸ್ತಾ ಇದ್ದೀವಿ. ಈಗಾಗಲೇ 200 ಜನ ಬಡ ವಿದ್ಯಾರ್ಥಿಗಳು ಬಂದು ಅದರಲ್ಲಿ ಸೇರಿದ್ದಾರೆ. ಬಡ ವಿದ್ಯಾರ್ಥಿಗಳು ಓದ್ತಿರೋದ್ರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದೆ ಸರ್. ಸ್ವಲ್ಪ ಸ್ಕೂಲ್ ನಡೆಸೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸರ್ಕಾರದಿಂದ ಮಾನ್ಯತೆ ಪಡೆಯೋಣ ಅಂತ ನೋಡಿದರೆ ಅಧಿಕಾರಿಗಳೆಲ್ಲ ಲಂಚ ಅಂತ ಲಕ್ಷಗಟ್ಟಲೆ ಲಂಚನೇ ಕೇಳ್ತಾ ಇದ್ದಾರೆ. ಈಗಿರೋ ಪರಿಸ್ಥಿತಿನಲ್ಲಿ ಅರ್ಥ ಆಯ್ತು ಬಿಡಿ. ಕದಿಯೋಕ್ಕಾಗದೇ ಇರೋಂಥ ಆಸ್ತಿ ಅಂದರೆ ವಿದ್ಯೆ. ಅಂತ ವಿದ್ಯೆನ ದಾನ ಮಾಡ್ತಿದ್ದೀವಿ ಅಂತೀರಿ, ಒಳ್ಳೆ ಕೆಲಸ. ಈಗೇನು ಎಜುಕೇಷನ್ ಮಿನಿಸ್ಟರ್ ಕೈಲಿ ಫೋನ್ ಮಾಡಿಸ್ರೆ ಸಾಕಾ? ಉಪಕಾರ ಮಾಡಿದರೆ ತುಂಬ. ಓಕೆ. ಹಲೋ, ಸ್ವಲ್ಪ ಸಹಾಯ ಬೇರೆ ಕೊಡ್ತೀರಾ? ಸರ್ ನಮಸ್ಕಾರ, ನಾನು ಸುಂದರ್ ಮಾತಾಡ್ತಾ ಇದ್ದೀನಿ. ವಾಯ್ಸಲ್ಲೇ ಕಂಡುಬಿಟ್ರಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಓಕೆ ಸರ್, ಏನಿಲ್ಲ, ನಿಮ್ಮ ಕಡೆಯಿಂದ ಒಂದು ಕೆಲಸ ಆಗಬೇಕಾಗಿತ್ತು, ನೀವು ತಪ್ಪದೆ ಮಾಡಿಕೊಡ್ಬೇಕು. ಸರ್ ಒಂದು ನಿಮಿಷ ಹೇಳ್ತೀನಿ. ಯಾವ ಸ್ಕೂಲ್ ಅಂತ ಹೇಳಿದ್ರಿ? ಶಾರದಾ ವಿದ್ಯಾಪೀಠ ಸರ್, ನೆಲಮಂಗಲದಲ್ಲಿ ಇದೆಯಲ್ಲ. ಓಕೆ ಸರ್, ಶಾರದಾ ವಿದ್ಯಾಪೀಠ ಅಂತ ನೆಲಮಂಗಲ. ಹೌದು ಸರ್, ಅವ್ರಿಗೆ ಸ್ಕೂಲ್ ಕಡೆಗೇನೋ ಸ್ವಲ್ಪ ಕೆಲಸ ಬೇಕಿತ್ತಂತೆ. ಹೌದು ಸರ್, ನಮ್ಮ ಕಡೆಯವರೇ. ನಾಳೆ ಮಧ್ಯಾಹ್ನನ? ಖಂಡಿತ ಸರ್, ಖಂಡಿತ ಕಳಿಸ್ಕೊಡ್ತೀನಿ ಸರ್. ನೀವು ನನ್ನ ತುಂಬ ಹೊಗಳ್ತಾ ಇದ್ದೀರಾ ಸರ್, ನನಗಿಷ್ಟ ಆಗೋದಿಲ್ಲ. ಏನೋ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪರೋಪಕಾರ ಮಾಡಲೇಬೇಕಲ್ವಾ, ಸ್ವಲ್ಪನಾದರೂ ಮಾಡಲೇಬೇಕಲ್ವಾ. ಓಕೆ ಸರ್, ಇವತ್ತು ಸಂಜೆನಾ ಸರ್ ನಿಮ್ಮ ಮನೇಲಿ? ಖಂಡಿತ ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸರ್,
ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮಧ್ಯಾಹ್ನ ಮಿಸ್ ಮಾಡದೆ ಡೀಟೇಲ್ಸ್ ಎಲ್ಲ ತೊಗೊಂಡು ಅವ್ರ ಆಫೀಸ್ಗೆ ಹೋಗಿ. ನಾನು ಮಾತಾಡಿದ್ದೀನಿ, ನಿಮ್ಮ ಕೆಲಸ ಎಲ್ಲ ಆಗುತ್ತೆ. ನೀವಿನ್ನು ಹೊರಡಿ. ನಮಸ್ಕಾರ. ನೀವು ಒಳ್ಳೆಯವರು ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಉದಾರಿಗಳಂತ ಗೊತ್ತಿರಲಿಲ್ಲ. ರಿಯಲಿ ಗ್ರೇಟ್. ಬಿಡಿ ಶಂಕರ್, ನಮ್ಮ ಕೈಯಲ್ಲಿರೋದನ್ನ ಬೇಡ್ಕೊಂಬಂದವ್ರಿಗೆ ದಾನ ಮಾಡೋದ್ರಲ್ಲಿ ಅದು ಯಾವ ಮಹಾಗ್ರೇಟು. ಬೆಳಗ್ಗೆನೆ ಎಲ್ಲೋದ್ಲಿ ಇವಳು? ಕೃಷ್ಣ, ಪ್ರಸಾದ ತಗೋ. ದೇವಸ್ಥಾನಕ್ಕೆ ಹೋಗಿದ್ಯಾ? ಕರೆದಿದ್ದಿದ್ರೆ ನಾನು ಬರ್ತಿದ್ದೆ. ನೀನಿನ್ನೂ ಮಲಗಿದ್ದೆ. ಯಾಕೆ ಎಪ್ಸೋದು? ಅದು ಅಲ್ಲದೆ ಅರ್ಚನೆ ಬೇರೆ ಮಾಡಿಸ್ಬೇಕಾಗಿತ್ತು. ಲೇಟ್ ಆಗುತ್ತೆ ಅಂತ ಒಬ್ಳೆ ಹೋದೆ. ಅರ್ಚನೆನಾ? ಏನ್ ವಿಶೇಷ? ಇವತ್ಯಾರ್ದು ಬರ್ಡೇ ಇಲ್ವಲ್ಲ? ಹೌದು, ಯಾರ ಹೆಸರಲ್ಲಿ ಅರ್ಚನೆ ಮಾಡಿಸ್ದೆ? ನಮ್ಮ ಅಣ್ಣನ ಹೆಸರಲ್ಲಿ. ಕೃಷ್ಣ, ಇವತ್ತು ನಮ್ಮ ಅಣ್ಣನ ಮದುವೆ ಕಣೋ. ಓ, ನಿಮ್ಮ ಅಣ್ಣನ ಮದುವೆಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಸಂಕಟ ಆಗ್ತಾ ಇದೆ ಅಲ್ಲ? ಸಂಕಟನಾ? ಇಲ್ವಲ್ಲ. ಅವ್ರು ನಮ್ಮನ್ನ ಮದುವೆ ಕರೆದ್ರೆ ತಾನೇ ಹೋಗೋದು. ಕರೆದೇ ಇಲ್ಲ ಅಂದಮೇಲೆ ಸಂಕಟ ಯಾಕೆ? ಸಂಧ್ಯಾ, ನೀನು ಆಡ್ತಿರೋ ಮಾತಿಗೂ ಮನ್ಸಲ್ಲಾಗ್ತಾ ಇರೋ ನೋವಿಗೂ ತುಂಬ ವ್ಯತ್ಯಾಸ ಇದೆ. ಸಮಾಧಾನ ಮಾಡ್ಕೊ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಕೃಷ್ಣ? ಅವನು ನನ್ನ ಒಡ ಹುಟ್ಟಿದಣ್ಣ, ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಿದ್ದಣ್ಣ. ಅಂಥವನ್ ಮದ್ವೆಗೆ ಇವತ್ತು ನಾನು ಹೋಗೋಕ್ಕಾಗಲಿಲ್ಲ ಅಂದರೆ ಇಂಥ ಸಮಯದಲ್ಲಿ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ಈಗ ನಿಮ್ಮ ಅಣ್ಣನ ಮದುವೆಗೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ಏನಂತೆ? ಇನ್ನೂ ನಿಮ್ಮ ಅಕ್ಕನ ಮದುವೆ ಇದೆಯಲ್ಲ, ಅಷ್ಟೊತ್ತಿಗೆ ನಿಮ್ಮ ಮನೆಯವ್ರ ಕೋಪ ಕಡಿಮೆ ಆಗ್ಬೋದು, ನಾವು ಆ ಮದುವೆಗೆ ಹೋಗ್ಬೋದು. ಹೌದು ಸಂಧ್ಯಾ, ಇವತ್ತೆಲ್ಲ ನಾಳೆ ನಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ಈಗ ನಿಮ್ಮ ಅಣ್ಣನ ಮದುವೆಗೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ಏನಂತೆ? ಮುಂದೆ ನಿಮ್ಮ ಅಕ್ಕನ ಮದುವೆಗೆ ಖಂಡಿತವಾಗ್ಲೂ ಹೋಗ್ತೀವಿ. ಈಗೇನಮ್ಮ, ನಿಮ್ಮ ಅಣ್ಣನ ಮದುವೆಗೆ ಹೋಗೋಕ್ಕಾಗಲಿಲ್ಲ ಅಂತ ಬೇಜಾರಲ್ವಾ? ನಾವಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ಏನಂತೆ? ಇಲ್ಲಿಂದನೇ ಅದ್ರ ಕಲ್ಪನೆಯನ್ನ ಮಾಡ್ಕೊಳ್ಳೋಣ, ಅವ್ರಿಗೆ ಹಾರೈಸೋಣ. ಬಹುಶಃ ಇಷ್ಟೊತ್ತಿಗೆ ಮುಹೂರ್ತದ ಸಮಯ ಆಗಿರ್ಬೋದು. ನಿಮ್ಮಣ್ಣ ನಿಮ್ಮ ಅತ್ತಿಗೆಗೆ ತಾಳಿ ಕಟ್ಟಿರ್ಬೋದು. ನಿಮ್ಮ ಮನೆಯವರು, ಬಂಧು ಬಳಗ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿರ್ಬೋದು. ಆಮೇಲೆ ನಿಮ್ಮ ಮನೆಯವರು ನಿಮ್ಮ ಅಣ್ಣ ಅತ್ತಿಗೆನ ಮನೆ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಅತ್ತಿಗೆ ಸೇರೊದ್ದು ಗೃಹ ಪ್ರವೇಶ ಮಾಡ್ತಾರೆ. ಬಲ್ಗಾಲಿಂದ ಸೇರದ್ದು ಒಳಗಡೆ ಬಾಮ್ಮ. ನೋಡಮ್ಮ ರಾಣಿ, ಇವತ್ತಿಂದ ಈ ಮನೆ ರಾಣಿ ನೀನೇ ಕಣಮ್ಮ. ಈ ಮನೆ ಆಸ್ತಿ, ಅಂತಸ್ತು, ಐಶ್ವರ್ಯ, ಘನತೆ ಎಲ್ಲ ಹೇಗೆ ನಿಂತೋ ಅದೇ ರೀತಿ ಈ ಮನೆ ಮಾನ, ಮರ್ಯಾದೆ, ಘನತೆ, ಗೌರವ ಎಲ್ಲ ನಿನಗೆ ಸೇರಿದ್ದಮ್ಮ.
ಅದನ್ನೆಲ್ಲ ಜೋಪಾನ ಮಾಡಿ ಬೆಳೆಸೋ ಜವಾಬ್ದಾರಿ ನಿಂದು. ಮಾವ, ನೀವೇನು ಚಿಂತೆ ಮಾಡಬೇಡಿ. ಈಗ ನಾನು ಹಾಕ್ಕೊಂಡಿರೋ ಒಡವೆಗಳು ನಿಜವಾದ ಒಡವೆಗಳಲ್ಲ. ಈ ಮನೆ ಘನತೆ ಗೌರವಗಳೇ ನನ್ನ ಪಾಲು ನಿಜವಾದ ಒಡವೆಗಳು. ಅದನ್ನು ನಾನು ಯಾವತ್ತಿಗೂ ಕಾಪಾಡ್ಕೊಳ್ತೀನಿ. ತುಂಬ ಸಂತೋಷಮ್ಮ. ಬಾಮ್ಮ. ಇದೇನ್ರಿ ಇದು? ಕೈಯಲ್ಲಿ ಹಾರ ಇದೆ. ಯಾರಾದರೂ ಸನ್ಮಾನ ಮಾಡಿದ್ರಾ? ಅಪ್ಪ, ಯಾಕಪ್ಪ ಮಂಕಾಗಿದ್ದೀರಾ? ಏನಾಯ್ತಪ್ಪ? ಕೈಯಲ್ಲಿರೋ ಈ ಹಾರ, ಮಂಕಾಗಿರೋ ಈ ಮನಸ್ಸು, ಎರಡಕ್ಕೂ ಕಾರಣ ಸುರಿ. ಇವತ್ತು ನನ್ನ ಸನ್ಮಾನ ಮಾಡಿ ಕಳಿಸ್ಕೊಟ್ರು ಕಣೋ. ಸನ್ಮಾನ ಮಾಡಿದ್ರೆ ಸಂತೋಷವಾಗಿರ್ಬೇಕು, ಅದನ್ನ ಬಿಟ್ಟು ಮಂಕಾಗಿದ್ದೀರಲ್ಲಪ್ಪ. ಅಲ್ಲಪ್ಪ ಸೂರಿ, ನನ್ನ ಕೆಲಸದಿಂದ ರಿಟೈರ್ ಮಾಡಿಬಿಟ್ರು ಕಣೋ. ನನಗೆ ರಿಟೈರ್ ಆಗೋ ಏಜಿಗೆ ಮುಂಚೆನೆ ಕಂಪ್ನಿ ರೂಲ್ಸ್ ಪ್ರಕಾರ 50 ವರ್ಷದ ಮೇಲೆ ಕೆಲಸಕ್ಕೆ ಯಾರನ್ನೂ ಇಟ್ಕೋಬಾರ್ದು ಅಂತ ನನ್ನ ಕೆಲಸದಿಂದ ತೆಗೆದು ಮನೆ ಕಳಿಸ್ಬಿಟ್ರು ಕಣೋ. ಸುಶಿ, ಇನ್ಮೇಲೆ ನನಗೆ ಕೆಲಸ ಇಲ್ಲ ಕಣೆ. ಪರ್ಮನೆಂಟ್ ಆಗಿ ನಿರುದ್ಯೋಗಿ ಆಗ್ಬಿಟ್ಟೆ. ರೀ, ಅದಕ್ಕೆ ಯಾಕ್ರಿ ಬೇಜಾರು ಮಾಡ್ಕೊಳ್ತೀರಾ? ಅವ್ರು ನಿಮಗೆ ರಿಟೈರ್ಮೆಂಟ್ ಕೊಡೋದೆ ಇಷ್ಟು ವರ್ಷ ದುಡ್ದಿದ್ದೀರಾ, ಇನ್ಮೇಲಾದರೂ ಆರಾಮಾಗಿರಲಿ ಅಂತ. ಅದಕ್ಕೆ ಸಂತೋಷ ಪಡಬೇಕೇ ಹೊರತು ಬೇಸರ ಮಾಡ್ಕೋಬಾರ್ದು ರೀ. ಅದು ಆಗಿನ ಕಾಲಕ್ಕಾಯ್ತು ಸುಶಿ. ಆಗ ಪೆನ್ಷನ್ ಬರೋದು, ಆರಾಮವಾಗಿ ಜೀವನ ಮಾಡ್ಬೋದಾಗಿತ್ತು. ಆದ್ರೆ ಈಗ ಹಾಗಲ್ಲ. ಕೈಕಾಲು ಗಟ್ಟಿಯಾಗಿದ್ದು ನಾ ಎಷ್ಟೇ ದುಡಿದು ಸಂಬಳ ತರ್ತೀನಿ ಅಂದ್ರೂ ಜೀವನ ನಡ್ಸಕ್ಕಾಗಲ್ಲ. ಅಂತದ್ರಲ್ಲಿ 50 ವರ್ಷಕ್ಕೆ ರಿಟೈರ್ಮೆಂಟ್ ಕೊಟ್ಟು ಮನೆ ಕಳಿಸ್ಬಿಟ್ರಲ್ಲ. ಈಗ ನಾನೇನ್ ಮಾಡ್ಲಿ? ಅಪ್ಪ, ಅದೇನೇ ಆಗಲಿ, ನೀವು ಮಾತ್ರ ಯೋಚನೆ ಮಾಡಬೇಡಿಯಪ್ಪ. ಇಷ್ಟು ವರ್ಷ ನಮಗೋಸ್ಕರ ಕಷ್ಟಪಟ್ಟು ಶಕ್ತಿ ಮೀರಿ ದುಡ್ದಿದ್ದೀರಾ. ಆದ್ರಿಂದಲೇ ಇವತ್ತು ನಾನು ಒಳ್ಳೆ ಸ್ಥಿತಿಲಿದ್ದೀನಿ. ಅಪ್ಪ, ನಾನಿರೋವರೆಗೂ ನೀವು ಯಾವುದಕ್ಕೆ ಯೋಚನೆ ಮಾಡಬೇಡಿಯಪ್ಪ. ಆಯ್ತಪ್ಪ, ಈ ಮನೆ ಉತ್ತರಾಧಿಕಾರಿಯಾಗಿ ನಿಂತ್ಕೊಂಡು ನೀ ಹೇಳಿದ್ಮೇಲೆ ಯೋಚನೆ ಮಾಡಲ್ಲ. ಆದರೂ 30 ವರ್ಷದಿಂದ ದುಡಿತಿದ್ದ ಕೈ ಏಕಾಏಕಿ ನಿಂತೋಯ್ತು ಅಂತಂದ್ರೆ ನನ್ನ ಎದೆ ಬಡ್ತಾನೆ ನಿಂತೋದಾಗತ್ತೆ ಕಣೋ. ಅದಕ್ಕೋಸ್ಕರನಾದ್ರೂ ನಾ ಏನಾದ್ರೂ ಕೆಲಸ ಮಾಡಲೇಬೇಕು. ರೀ, ಸುರೇಶ ಹೇಳಿದ್ನಲ್ರಿ ಚಿಂತೆ ಮಾಡಬೇಡಿ ಅಂತ. ಮತ್ತೆ ಕೆಲಸ ಹುಡ್ಕೋದಿಕ್ಕೆ ಹೋಗ್ತೀರಾ? ಆರಾಮಾಗಿರಿ. ಇಲ್ಲ ಸುಶಿ, ಕೆಲಸವಿಲ್ಲದ ದೇಹ, ಬಿಡುವಾದ ಮನಸ್ಸು ನಿಂತ ನೀರಿನ ತರ ನಿಂತಲ್ಲೇ ಕೆಸರಾಗ್ಬಿಡುತ್ತೆ. ಅದಕ್ಕೋಸ್ಕರನಾದ್ರೂ ನಾ ದುಡಿಲೇಬೇಕು. ಈಗೇನು ನೀವು ಕೆಲಸ ಮಾಡಲೇಬೇಕೇನ್ರಿ? ಮಾಡಿ. ಆದರೆ ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ್ರಿ. ಹೇಳಿ, ಕೈಕಾಲು ತೊಳ್ಕೊಂಡು ಬನ್ನಿ, ಊಟಕ್ಕೆ ಬಡಿಸ್ತೇನೆ. ಅಪ್ಪ, ಈ ಸ್ಟ್ರೈಕ್ ನಿಲ್ಲಿಲ್ಲ ಅಂದ್ರೆ ಲಾಸ್ ನಮ್ದೇ ಜಾಸ್ತಿ ಆಗೋದು. ನೀನ್ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಆ ವರ್ಕರ್ಸ್ಗೆ ಸಲಿಗೆ ಕೊಟ್ಟಷ್ಟು ಬಂದು ತಲೆ ಮೇಲೆ ಕೂತ್ಕೊಂತಾರೆ. ನಾನು ಸುಮ್ಮನೆ ನಾನು ಹೇಳಕ್ ಮಾಡ. ಮಾವ, ಓ ಪಾಪ ಕೂತ್ಕೊ.
ಯಾಕೆ ಮಾವ ಏನೋ ಟೆನ್ಷನಲ್ಲಿದ್ದೀರಾ? ಶಂಕರ್ ಏನಾಯ್ತು? ಏನಿಲ್ಲ ಸುಂದರ್, ಫ್ಯಾಕ್ಟ್ರಿ ವರ್ಕರ್ಸ್ ಸ್ಟ್ರೈಕ್ ಹೋಗಿದ್ದಾರೆ, ಅದೇ ವಿಷಯ ಚರ್ಚೆ ಮಾಡ್ತಾ ಇದ್ವಿ. ಮಾವ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ವಿಷಯ ಏನು ಅಂತ ಪೂರ್ತಿ ಡೀಟೇಲಾಗಿ ಕೇಳ್ಬೋದಾ? ಏನಿಲ್ಲ ಸುಂದರ್, ನಮ್ಮ ಫ್ಯಾಕ್ಟ್ರಿ ವರ್ಕರ್ಸು 2 ತಿಂಗಳ ಸಂಬಳನ ಬೋನಸ್ ಆಗಿ ಕೊಡಬೇಕು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾನೇನೋ 1 ತಿಂಗಳ ಸಂಬಳನ ಕೊಡ್ತೀನಿ ಅಂತ ಒಪ್ಕೊಂಡೆ, ಆದ್ರೆ ಅವರು 2 ತಿಂಗಳ ಸಂಬಳನೇ ಕೊಡಬೇಕು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರು ಹೋದ ವರ್ಷನೂ ಹೀಗೆ ಮಾಡಿದ್ರು, 15 ದಿವಸ ಸ್ಟ್ರೈಕ್ ಮಾಡಿದ್ರು, ಆಮೇಲೆ ತಣ್ಣಗಾದ್ಮೇಲೆ ಎಲ್ಲ ಬಂದು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡ್ರು. ಈ ಸಲ 20 ದಿವಸ ಸ್ಟ್ರೈಕ್ ಮಾಡ್ತಾರೆ, ಆಮೇಲೆ ತಣ್ಣಗಾದ್ಮೇಲೆ ಬಂದು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂತಾರೆ. ಅಷ್ಟೇ ತಾನೆ? ಇದರಿಂದ ನನಗೇನು ನಷ್ಟ ಇಲ್ಲ. ಅಲ್ಲ ಸುಂದರ್, ಅವ್ರು ಸ್ಟ್ರೈಕ್ ಮಾಡ್ತಾರೆ ಅಂತ ಹೆದರಿ ಅವ್ರು ಕೇಳಿದಷ್ಟು ಬೋನಸ್ ಕೊಡೋದಕ್ಕಾಗತ್ತಾ? 10 ದಿವಸ ಕಳೆಯೋಷ್ಟ್ರೊಳಗೆ ಹಸು ಏನು ಅಂತ ಗೊತ್ತಾಗುತ್ತೆ, ಅವಾಗ ಅವರಾಗ ಅವ್ರು ಬಂದು ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೊಳ್ತಾರೆ. ಮಾವ, ನಿಮ್ಮ ಫ್ಯಾಕ್ಟ್ರಿ ಟರ್ನ್ ಓವರು 1 ತಿಂಗಳಿಗೆ ಎಷ್ಟಾಗಬಹುದು?